ನಮಸ್ಕಾರ. ತಾರೀಕು 31/5/2025 ಶನಿವಾರ ಸಂವಿಧಾನದ ಜಾಗೃತಿ ಸಮಾವೇಶವನ್ನು ಸುಮ್ನಹಳ್ಳಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ಸಭಾಭವನದ ಹತ್ರ ಇಡೀ ರಾಜ್ಯದಿಂದ ಒಂದು ಸಮಾವೇಶ ಮಾದಿಗ ಸಮುದಾಯದಿಂದ ಮಾಡಬೇಕು ಅಂತ ತೀರ್ಮಾನ ಆದ್ರ ಮೇರೆಗೆ ಇವತ್ತು ಮಾಗಡಿನಲ್ಲಿ ನಾವು ಇವತ್ತು ಸಭೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಸಮುದಾಯಕ್ಕೆ ಸಮಪಾಲು ಸಿಕ್ಕಿಲ್ಲ, ಒಳ ಮೀಸಲಾತಿ ಆಗಬೇಕು ಅಂತ ಸುಮಾರು 30-40 ವರ್ಷಗಳಿಂದ ಒತ್ತಾಯ ಮಾಡ್ತಾಯಿದ್ದೀವಿ. ಸ್ವತಂತ್ರ ಭಾರತ ಆಗಿದ್ದರೂ ಕೂಡ ನಮಗೆ 74-75 ವರ್ಷ ಆದರೂ ಕೂಡ ನಮ್ಮ ಪಾಲು ಸರಿಯಾಗಿ ಸಿಕ್ಕಿಲ್ಲ, ಹಕ್ಕು ಸಿಕ್ಕಿಲ್ಲ. ನಾವೊಂಥರ ಈ ದೇಶದಲ್ಲಿ ಒಂಥರ ಭಿಕ್ಷುಕರ ರೀತಿಯಿಂದ ನೋಡ್ತಕ್ಕಂಥ ಮನಸ್ಥಿತಿಗಳು ನೋಡಿದ್ರೆ ಮುಂದಿನ ತಲೆಮಾರುಗಳಲ್ಲಿ ನಮ್ಮ ಸಮುದಾಯಕ್ಕೆ ಸಮಾನತೆ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ಭದ್ರತೆ, ಶೈಕ್ಷಣಿಕ ಭದ್ರತೆ ಸಿಗಬೇಕಾದಂತಂದರೆ ಇಡೀ ರಾಜ್ಯದಲ್ಲೂ ಒಂದು ಸ್ವಾಭಿಮಾನ ಶಕ್ತಿ ಹೋರಾಟ ಮೂಡ್ತಾ ಇದೆ. ಮಾದಿಗ ಸಮುದಾಯದವರು ಅನೇಕ ಜನ ಹೋರಾಟ ಮಾಡ್ತಾಯಿದ್ದಾರೆ, ಅನೇಕ ಮಂತ್ರಿ ಮಹೋದಯರು ಕೂಡ ಹೋರಾಟ ಮಾಡ್ತಾಯಿದ್ದಾರೆ. ನಾನು ಯಾರ ಹೆಸರು ಹೇಳಕ್ಕೆ ಬಯಸಲ್ಲ. ಅವರು ಹಿಂದೆ ಈ ಸಮಾಜಕ್ಕೆ ಹೋರಾಟ ಮಾಡ್ತಾ ಕೆಲವರು ಸತ್ತೋಗಿದ್ದಾರೆ. ಅವ್ರಿಗೆ ನಾವು ಎಂದೆಂದೂ ಚಿರಋಣಿ. ಆ ಕಾರಣಕ್ಕೆ ನಾವು ಈ ಸಮಾಜಕ್ಕೆ ಸಾಮಾಜಿಕ ಭದ್ರತೆ, ನ್ಯಾಯ ಸಿಗಬೇಕಾದಂದರೆ ಚಳುವಳಿಯ ಅಗತ್ಯ, ಹೋರಾಟ ಅಗತ್ಯ. ಆ ಕಾರಣಕ್ಕೆ ನಾವು ಇವತ್ತು ನಾಳೆ ಶನಿವಾರ ಹೋಗಲಿಕ್ಕೆ ನಾಡಿದ್ದು ನಾವೆಲ್ಲ ಒಂದು ಚರ್ಚೆ ಮಾಡಿ ಪೂರ್ವಭಾವಿ ಸಭೆಯನ್ನು ಮಾಡ್ತಾಯಿದ್ದೀವಿ. ಇದು ಮನೆಗೂ ಕೂಡ ಒಂದು ಜಾಗೃತಿ ಆಗಬೇಕು, ವಿಚಾರ ಮುಟ್ಟಬೇಕು. ಇದು ಎಲ್ಲರ ಕೆಲಸ, ಪ್ರತಿಯೊಬ್ಬರ ನಮ್ಮ ಸಮುದಾಯದ ಕೆಲಸ, ಜವಾಬ್ದಾರಿ ತಗೊಂಡು ಕರ್ತವ್ಯ ತಿಳ್ಕೊಂಡು ತಾವು ಕೆಲವ್ರಿಗೆ ಹೇಳಿದ್ದೀವಿ, ಕೆಲವ್ರಿಗೆ ಬಂದಿಲ್ಲ, ಅವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು. ಇಡೀ ತಾಲೂಕಿನ ನಮ್ಮ ಜನ ಬರಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಸಮುದಾಯದ ಮುಖಂಡರೆ, ಈ ದಿವಸ ನಾವು ಏನು ಈ ಸಭೆ ಸೇರಿದ್ವಿ, ಈ ಸಭೆಗೆ ಭಾಳ ಅರ್ಥಪೂರ್ಣವಾಗಿ ನಾವು 31ನೇ ತಾರೀಕು ಏನು ಸಂವಿಧಾನ ಜಾಗೃತಿ ಆ ಒಂದು ಸಮಾವೇಶಕ್ಕೆ ಮಾಗಡಿಯಿಂದ ನಾವು ಎಲ್ಲ ಮುಖಂಡರುಗಳು, ನಮ್ಮ ಸಮುದಾಯದ ಮುಖಂಡರುಗಳು, ಎಲ್ಲರೂ ಒಬ್ಬೊಬ್ಬರು 10 ಜನ 100 ಜನ ಆಗ್ತೀವಿ. ಆದರೆ ನಮ್ಮ ಶಕ್ತಿಯನ್ನು ನಾವು ತೋರಿಸ್ಕೋಬೇಕಾಗುತ್ತೆ. ಇಲ್ಲಿ ಬೇರೆ ಯಾವುದೇ ಸಮುದಾಯದ ಮುಖಂಡರು ಕರೆದಿಲ್ಲ. ಕಾರಣ ಇದು ನಮ್ಮ ಹಕ್ಕುಗಳನ್ನ ನಾವು ಸರ್ಕಾರದಲ್ಲಿ ಮುಂದಿಟ್ಟು ನಮ್ಮ ಹಕ್ಕನ್ನು ಪಡೆಯತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಈಗ ಯಾಕೆ ಅಂತಂದರೆ ನಾವು ನಮ್ಮಲ್ಲಿ ಮುಂದಿನ ಚುನಾವಣೆ ಹೇಳಿದಂಗೆ ನಮ್ಮಲ್ಲಿ ಈಗಾಗಲೇ ನಮ್ಮ ಮಕ್ಕಳಿಗೋಸ್ಕರ ನಾವು ಇವತ್ತು ತ್ಯಾಗ ಮಾಡಬೇಕಾಗುತ್ತೆ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗುತ್ತೆ. ಸುಮಾರು ಎಲ್ಲ ಜಿಲ್ಲೆಯಲ್ಲೂ, ನಮ್ಮ ಜಿಲ್ಲೆಯಲ್ಲೇ ಅಷ್ಟೊಂದಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ನಮ್ಮ ಜನಾಂಗ ಪ್ರಾಣ ಕೊಡೋಕ್ಕೂ ನೋಡಿದ್ದಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಹೋಗೋಕ್ಕಾಗ್ತಾ ಇಲ್ಲ. ನಾವು ಯಾರು ಒಂದು ಪ್ರೆಸ್ ಮೀಟಕ್ಕೂ ಮಾಡೋಕ್ಕಾಗ್ತಾಯಿಲ್ಲ. ಅವ್ರ ಕಡೆ ವಚನ, ಈ ಕಡೆ ವಚನ, ದಾರಿ ತಪ್ಪಿಸ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಸೇರಿ ಈ ಒಂದು ಸಮಾವೇಶಕ್ಕೆ ನಾವು ಹೋಗಬೇಕಾಗುತ್ತೆ ಮತ್ತು ನಮ್ಮ ಹಕ್ಕನ್ನು ಪಡಿಬೇಕಾಗುತ್ತೆ. ಮುಂದಿನ ಏನು ಪೀಳಿಗೆ ಇರ್ತದೆ ಆ ಮಕ್ಕಳಿಗೆ ನಮ್ಮ ಸರ್ಕಾರದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಪಡಿಬೇಕಾಗ್ತದೆ. ಹಾಗಾಗಿ ನಾವು ಪ್ರತಿ ಜಿಲ್ಲೆಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ, ಪ್ರತಿಯೊಂದು ಈ ಸಂವಿಧಾನದ ಏನು ನಮ್ಮ ಒಳ ಮೀಸಲಾತಿ ಇದೆಯೋ, ಮೊನ್ನೆ ತಾನೇ ಭಾಸ್ಕರ್ ಪ್ರಸಾದ್ ಅವರು ಚಾಮುಂಡಿ ಬೆಟ್ಟದಲ್ಲಿ ಕಾರ್ಯಕ್ರಮ ಮಾಡುವಾಗ ಅರೆಸ್ಟ್ ಮಾಡಿದ್ರು. ಅವ್ರನ್ನ ಅರೆಸ್ಟ್ ಮಾಡಿ ಹೊರಗಡೆ ಹಾಕಿ ಮತ್ತೆ ಬಿಟ್ಟಿದ್ದಾರೆ. ಮೊನ್ನೆ ಲಕ್ಷಾಂತರ ರೂಪಾಯಿ, ಸಾವಿರಾರು ಜನ, ಒಂದು 7-8 ಸಾವಿರ ಜನ ಪತ್ರಿಕೆ ಮಾಧ್ಯಮದವರು ಮತ್ತು ಅದರಲ್ಲೂ ಸ್ಪೆಷಲ್ ಆಗಿ ವಕೀಲರು ತುಂಬ ಜವಾಬ್ದಾರಿ ತೆಗೆದುಕೊಂಡು ಹೋರಾಟವನ್ನು ಮಾಡಿದ್ದಾರೆ DC ಆಫೀಸ್ ಮುಂದೆ. ನಾವಿವತ್ತು ಸುಮ್ಮನೆ ಕೂತಿದ್ದೀವಿ ಕೈ ಕಟ್ಕೊಂಡು. ನಾವೇನಾದರೂ ಈ ಥರ ಕೈ ಕಟ್ಕೊಂಡು ಮುಂದ್ಕೊಂಡ್ರೆ ಇನ್ನೂ ನಮಗೆ ನಮ್ಮ ಹಕ್ಕನ್ನು ಪಡೆಯೋಕ್ಕಾಗಲ್ಲ. ಹಾಗಾಗಿ ಏನು ನಮ್ಮ ಜಾತಿ ಜನಗಳ ವಿಚಾರ ಬಂದಾಗ ನಾನು ಹೇಳಿಲ್ಲ ಅಂತಲ್ಲ, ಕಲ್ಕೆರೆ ಶಿವಣ್ಣ ಹೇಳೋದಲ್ಲ. ಕಲ್ಕೆರೆ ಶಿವಣ್ಣ ಯಾರೋ ಒಬ್ರಿಗೆ ವಿಚಾರ ತಿಳಿಯಿತು ಅಂತಂದರೆ ಅವ್ರು ಇನ್ನೊಬ್ರಿಗೆ ವಿಚಾರ ತಿಳಿಸ್ಬೇಕು, ವಿಚಾರ ತಿಳಿಸಿದಾಗ ಪ್ರತಿಯೊಬ್ಬರು, ಇದು ಯಾವುದೇ ಒಂದು ರಾಜಕೀಯ ಕುತಂತ್ರ ಅಲ್ಲ, ಇದೇನಪ್ಪ ಅಂತ ಸಮುದಾಯದ ಒಂದು ಸಮಾವೇಶ. ಹಾಗಾಗಿ ಪ್ರತಿಯೊಬ್ಬರು ಭಾಗವಹಿಸಬೇಕು, ಪ್ರತಿಯೊಬ್ಬರು ಸಿಡಿದೇಳಬೇಕು. ಇದ್ರ ಬಗ್ಗೆ ನಾವು ಒಪ್ಪು ಇದು ನಮ್ಮ ಮೀಸಲಾತಿ ಕೊಡೋವರೆಗೂ ನಾವು ಸುಮ್ಮನೆ ಇರಬಾರ್ದು. ನಾವೆಲ್ಲರೂ ಹೋರಾಡಿ ನಮ್ಮ ಹಕ್ಕನ್ನು ಪಡೆಯಬೇಕಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ನಾನು ಭಾಳ ಮುಖ್ಯವಾದ ವಿಚಾರವನ್ನು
ನಾವು ಸಮಾವೇಶಕ್ಕೆ ಭಾಗವಹಿಸಿದ್ರೆ ಎಲ್ಲರೂ ಭಾಗವಹಿಸಿದ್ರೆ ಆ ಒಂದು ಜಾಗೃತಿ ಸಮಾವೇಶ ಭಾಳ ಯಶಸ್ವಿಯಾಗಿ ಆಗ್ತಿದೆ. ಯಾಕೆಂದರೆ ಸರ್ಕಾರ ನಮ್ಮದಿರುವಾಗ ನಾವು ಇವ್ರ ಅಂತ ಕೇಳಿದ್ರೆ ಜ್ಞಾನ ಕೇಳೋದು. ಹಾಗಾಗಿ ನಾವೆಲ್ಲರೂ ಭಾಗವಹಿಸಬೇಕು ಅಂತ ನಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೋತೀವಿ.